ರೈತ ಬಾಂಧವರಿಗೂ ನಮಸ್ಕಾರ. ನಾನೀಗ ನಮ್ಮ ಜಮೀನು ಏನು ತೋಟ ನೀವೀಗೇನು ನೋಡ್ತಾ ಇದ್ದೀರಾ, ನಮ್ಮ ಜಮೀನಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋಂಥದ್ದು. ಕಾರಣ ಇಷ್ಟೇ, ನಾವು ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಆಧಾರಿತ ಕೃಷಿಯನ್ನು ನಾವು ಮಾಡ್ತಾಯಿದ್ದೀವಿ. 2007 ನಾನಿಲ್ಲಿ ಕರ್ನಾಟಕ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮ ಜಮೀನಲ್ಲಿ ನೀವೀಗೇನೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ಅದ್ಭುತವಾಗಿ ಫಲಿತಾಂಶ ಬಂದಿದೆ. ಕಾರಣ ಇಷ್ಟೇ, ತಂತ್ರಜ್ಞಾನ ಆಧಾರಿತದಲ್ಲಿ ನಾವು ಈ ಸಾರಿ 2025 ಇವತ್ತು 4ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿದ್ದೀವಿ. ಈಗ ಕಾರಣ ಏನು ಅಂತ ಹೇಳಿದರೆ, ನಾವು 23 ವರ್ಷ ಸೆಲೆಬ್ರೇಷನ್ ಮಾಡಿರೋಂಥದ್ದು. ಕರ್ನಾಟಕದಲ್ಲಿ ನಾವು ಇಷ್ಟು ವರ್ಷ, ಸುಮಾರು ಒಂದು 18 ವರ್ಷ ಈ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದಲ್ಲಿ ಬೇರೆ ರೈತರಿಗೂ ಸಲಹೆ ಕೊಡ್ತಾ ಇದ್ದೀವಿ. ಸ್ವತಃ ನಮ್ಮ ಜಮೀನುಗಳಲ್ಲೂ ಕೂಡ ನಾವು ಇದನ್ನು ಮಾಡಿದ್ದೀವಿ. ಈಗ ಇಷ್ಟು ಫಲಿತಾಂಶ ನೋಡ್ತಾ ಇದ್ದೀರಾ. ನಿಮ್ಮದು ಹೀಗೂ ಇರ್ಬೋದು, ಇದಕ್ಕಿಂತ ತುಂಬ ಚೆನ್ನಾಗಿ ಕೂಡ ನಿಮ್ಮದು ತೋಟಗಳು ಇರ್ಬೋದು, ಅಥವಾ ಚೆನ್ನಾಗಿ ಇಲ್ದಂಗೂ ಇರ್ಬೋದು. ಕಾರಣ ಇಷ್ಟೇ, ನಾವು ಯಾವುದೇ ಕೆಮಿಕಲನ್ನು ಬಳಸಿ ನಮ್ಮ ತೋಟವನ್ನು ಕಟ್ಟಿಲ್ಲ. ನಾವು ಇದನ್ನೇನು ಬೇಸಿಕ್ ಗಿಡಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ, ಅಲ್ಲಿಂದನೂ ಸಹಿತ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದಲ್ಲೇ ಬಂದಿರೋಂಥದ್ದು. ಈಗ ನೀವು ಗಿಡಗಳನ್ನೆಲ್ಲ ನೋಡ್ಬೋದು. ನೀವು ಪ್ರತಿಯೊಂದು ನಿಮ್ಮ ಜಮೀನಲ್ಲಿ ಈ ಟೈಪಲ್ಲಿ ಏನಿದೆ, ಈ ಟೈಪಲ್ಲಿ ಏನಿದೆ, ಒಂದು 3-4 ಬೆರಳಿಗಿದೆ ನಮ್ಮದು ಗಿಣ್ಣುಗಳು. ಪ್ರತಿಯೊಂದನ್ನು ನೀವು ನೋಡ್ಬೋದು. ನಿಮ್ಮ ತೋಟಗಳಲ್ಲೂ ನೀವು ನೋಡ್ಬೋದು. ನಾವು ಇದರಲ್ಲಿ ಬಾಳೆ ಪ್ರತಿಯೊಂದನ್ನು ಹಾಕಿದ್ದೀವಿ. ಮಿನಿಮಮ್ಮು 1 ಅಡಿ 1.25 ಅಡಿ ಇದ್ದಂಥ ತೋಟಗಳನ್ನು ನಾವು ನೋಡಿದ್ದೀವಿ. 3/4 ಅಡಿ ಇರೋಂಥ ತೋಟಗಳನ್ನು ನೋಡಿದ್ದೀವಿ. ಇಲ್ಲಿ ನಮ್ಮ ಪ್ರತಿ ಗಿಡನೂ ನೀವು ನೋಡ್ಬೋದು. ಈ ಟೈಪಲ್ಲಿ ಮ್ಯಾಕ್ಸಿಮಮ್ ಅಂದರೆ 4-5 ಬೆಳೆ ಸಿಕ್ಕುತ್ತೆ ಈ ಟೈಪಲ್ಲಿ. ಇಷ್ಟು ಸಮೃದ್ಧವಾಗಿ ನ್ಯಾಚುರಲ್ಲಾಗಿ ಏನು ಗಿಡಗಳು ಬರಬೇಕು ಆ ಟೈಪು ಒಂದು ಅದ್ಭುತವಾಗಿ ಫಲಿತಾಂಶ ನಮ್ಮಲ್ಲಿ ಬಂದಿರೋಂಥದ್ದು. ಈಗ ನಮ್ಮಲ್ಲಿ ಟೆಕ್ನಾಲಜಿ ಆಧಾರಿತದಲ್ಲಿ ಬಂದು ಬಯೋಸ್ಟಿಮ್ಯುಲೆಂಟ್ ಪ್ರಾಡಕ್ಟ್ ಇದೆ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಗಳಿದೆ, ಫ್ರೋಮು ಮತ್ತು ಪೊಟ್ಯಾಶು ಮತ್ತು ಗ್ರಾನುವಲ್ಗಳು ಅದ್ಭುತವಾಗಿ ಇದಾವೆ, ಮತ್ತು ಲಿಕ್ವಿಡ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್ಗಳು ಏನಿದೆ, ಮತ್ತು ಜೀವಾಣುಗಳು ಉತ್ಪತ್ತಿ ಆಗಲಿಕ್ಕೆ, ಎರೆಹುಳು ಉತ್ಪನ್ನ ಆಗಲಿಕ್ಕೆ ಸಾಕಷ್ಟು ಉತ್ಪನ್ನಗಳು ನಮ್ಮಲ್ಲಿ ಇರೋಂಥದ್ದು. ಇದನ್ನು ನಾವು ಸುಮ್ಮನೆ ಬಂದು ನಿಮ್ಮ ತೋಟಗಳಿಗೆ ವಿಸಿಟ್ ಮಾಡ್ತಾ ಇಲ್ಲ. ನಿಮ್ಮ ತೋಟಗಳಿಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಆಲ್ಮೋಸ್ಟ್ ನಿಮ್ಮ ಶುಂಠಿ ಇರ್ಬೋದು, ಅಡಿಕೆ ಇರ್ಬೋದು, ಬಾಳೆ ಇರ್ಬೋದು, ಪ್ರತಿಯೊಂದನ್ನು ನಮ್ಮ ಸಾಕಷ್ಟು ಫೇಸ್ಬುಕ್ಕಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು ಸಾಕಷ್ಟು ವಿಡಿಯೋನು ಕೂಡ ನೀವು ನೋಡ್ಬೋದು. ನೋಡಿದಾಗ ಇವ್ರು ಏನೋ ಒಂದು ಬೇರೆ ವಿಚಾರದಲ್ಲಿ ಇದನ್ನು ಯಾವುದೋ ಒಂದು ಮಾರ್ಕೆಟ್ ಮಾಡ್ತಾಯಿದ್ದಾರೆ ಅಂತ ನೀವು ತಿಳಿದಿರ್ಬೋದು. ಅದು ಹಂಗಲ್ಲ. ನಿಮ್ಮ ಜಮೀನಲ್ಲಿ ಯಾರೇ ಬಂದು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ದು ಯಾವುದೋ ಉತ್ಪನ್ನಗಳನ್ನು ಅವ್ರು ಬಳಸಿ ಒಂದು ಅದ್ಭುತವಾಗಿ ಫಲಿತಾಂಶವನ್ನು ತಕ್ಕೊಂಡು ಮಾತ್ರ ನಿಮ್ಮ ಜಮೀನಿಗೆ ಬಂದಿರೋಂಥದ್ದು. ನಿಮ್ಮ ಜಮೀನಿಗೆ ನಾವು ಬಂದಾಗ ಸಾಕಷ್ಟು ವಿಚಾರಗಳು ಏನು ನಡೀತಾ ಇದೆ. ಈಗ ಕಳೆದ 2 ವರ್ಷದಿಂದ ನಾವು ಮಣ್ಣಿನ pH ರಸಸಾರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಕಾರ್ಬನ್ ಪ್ರಮಾಣ ಏನು ಪ್ರಮಾಣ ಇದೆ, ಮತ್ತು ಸ್ಯಾಟಲೈಟ್ ಥ್ರೂ ಮಣ್ಣನ್ನು ಚೆಕ್ ಮಾಡಿಸೋಂಥದ್ದು ಇರ್ಬೋದು. ನಮ್ಮದೆಲ್ಲ ಯಾರೆಲ್ಲ ಅಸೋಸಿಯೇಟ್ ಬರ್ತಾಯಿದೆ ಅದನ್ನ ಪ್ರಾಪರಾಗಿ ಮಾಡ್ತಾಯಿದ್ದಾರೆ. ಮಣ್ಣಲ್ಲಿ ಏನು ಕೊರತೆಗಳಿದೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಮಾತ್ರ ನಾವು ರೆಕಮೆಂಡ್ ಮಾಡ್ತಾಯಿದ್ದೀವಿ. ಬಿಟ್ಟರೆ ನಿಮ್ಗೆ ಯಾವುದೇ ಹೊರೆ ಆಗಿರೋಂಥದ್ದಾಗಲಿ ಎಕ್ಸ್ಪೆನ್ಸ್ ಮಾಡೋಂಥದ್ದನ್ನು ನಾವು ನಿಮಗೆ ಹೇಳ್ತಾ ಇಲ್ಲ. ಉದಾಹರಣೆ ನಮ್ಮ ತೋಟ ಏನು ನೋಡ್ತಾ ಇದ್ದೀರಿ, ನಾವು ಮಾಡ್ತಾ ಇರೋಂಥದ್ದು. ನೀವು ಪ್ರತಿ ವರ್ಷ ನಮ್ಮ ತೋಟಗಳನ್ನು ಬಂದು ನೋಡಬೇಕು. ಅಷ್ಟು ಅದ್ಭುತವಾಗಿ ನಾವು ನಮ್ಮ ಜಮೀನುಗಳಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಜಮೀನಲ್ಲಿ ಆಗಿದೆ ಅಂದರೆ ನಿಮ್ಮ ಜಮೀನಲ್ಲೂ ಆಗುತ್ತೆ ಅಂತ ಹೇಳಿ ಅರ್ಥ. ಕಾರಣ ಏನು ಅಂತ ಹೇಳಿದರೆ, ನಾವು ಯಾವುದನ್ನು ಸುಮ್ಮನೆ ಗೈಡ್ ಮಾಡೋದೇ ಇಲ್ಲ. ಸಂಪೂರ್ಣ ನಿಮಗೆ ಮಣ್ಣಲ್ಲಿ ಏನು ಕೊರತೆ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಉತ್ಪನ್ನಗಳಿದೆ. ನೀವು ಮತ್ತೆ ಯಾವುದೇ ಕೆಮಿಕಲ್ ಅಂಗಡಿಗೂ ಕೂಡ ರೆಕಮೆಂಡ್ ಮಾಡೋದಿಲ್ಲ ನಾವು. ಕಾರಣ ಏನು ಅಂತ ಹೇಳಿದರೆ, ನಮ್ಮದು A to Z ಬೀಜೋಪಚಾರದಿಂದ ಹಿಡಿದು ಎಂಡವರೆಗೆ ಏನೆಲ್ಲ ಉತ್ಪನ್ನಗಳು ಬೇಕೋ ಅವು ನಮ್ಮಲ್ಲೇ ಇದೆ. ನಿಮ್ಮ ಮಣ್ಣಲ್ಲಿ ಏನಾದ್ರು ಕೊರತೆ ಬಂತು ಅಂತ ಹೇಳಿದರೆ, ತಂತ್ರಜ್ಞಾನ ಆಧಾರಿತ ಕೆಮಿಕಲ್ ಇಲ್ದಂಗಿರೋಂಥ ಉತ್ಪನ್ನಗಳು ನಿಮಗೆ ಸಿಗ್ತಾ ಇರೋಂಥದ್ದು. ಹಾಗಾಗಿ ನೀವು ಯಾರೆಲ್ಲ ಬಳಕೆದಾರರಿದ್ದೀರಾ ಅಥವಾ ನೆಕ್ಸ್ಟು ಬಳಸಬೇಕಂತ ಚಿಂತನೆ ಮಾಡ್ತಾಯಿದ್ದೀರಾ, ಎಲ್ಲರನ್ನೂ ಕೂಡ 100ಕ್ಕೆ 100% ತಂತ್ರಜ್ಞಾನ ಆಧಾರಿತ ಉತ್ಪನ್ನ ಇದೆ. ಹಾಗಾಗಿ ನಿಮಗೊಂದು ಉತ್ತಮ ಬಂಡವಾಳನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಅಂದರೆ ಅಷ್ಟು ಔಟ್ಪುಟ್ಗಳನ್ನು, ಅಂದರೆ ಅಷ್ಟು ನಿಮಗೆ ಇಳುವರಿ ಬರುತ್ತೆ. ಯಾವುದೇ ಬೆಳೆ ಇರ್ಬೋದು. ಎಕ್ಸಾಂಪಲ್ ನಮ್ಮದು ಈಗ ಅಡಿಕೆ ಇದೆ, ನೀವು ಅಡಿಕೆನ ನೋಡ್ತಾ ಇದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮದೆಲ್ಲ ಯಾರೆಲ್ಲ ಅಸೋಸಿಯೇಟ್ ಬರ್ತಾರೆ ನಿಮ್ಮ ಜಮೀನಿಗೆ ಎಲ್ಲರಿಗೂ ಸಪೋರ್ಟನ್ನು ಕೂಡ ಮಾಡಿ, ಎಲ್ಲರೂ ಸೇರಿ ಒಂದು ಅದ್ಭುತವಾಗಿ ಮಣ್ಣು